ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಶಿವಾನಂದ ಮಟ್ಟೆಪ್ಪನವರ್. BA ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ, ಅದರ ಜೊತೆಗೆ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗುವ ಮಾನವ ಅಭಿವೃದ್ಧಿ ಸೂಚ್ಯಾಂಕದ ಬಗ್ಗೆ ಚರ್ಚೆ ಮಾಡೋಣ. ಮಾನವ ಅಭಿವೃದ್ಧಿ ಸೂಚಿ ಅನ್ನುವಂಥದ್ದು ಒಂದು ದೇಶದ ಆರ್ಥಿಕ ಪ್ರಗತಿಯನ್ನು ಮಾಪನ ಮಾಡುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಹೀಗಾಗಿ ಮಾನವ ಅಭಿವೃದ್ಧಿ ಸೂಚ್ಯಾಂಕದ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಕೇಳೋ ಸಾಧ್ಯತೆ ಇರುತ್ತೆ. ಇಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನು ನಾವು ಗಮನಿಸೋದಾದರೆ, ಇಲ್ಲಿ ಮೊದಲಿಗೆ ಮಾನವ ಅಭಿವೃದ್ಧಿ ಸೂಚಿ ಎಂದರೇನು, ಈ ಕೆಳಗೆ ಕೊಟ್ಟಿರುವ ಭಾರತದ ವಾಸ್ತವ ಮೌಲ್ಯಗಳನ್ನು ಬಳಸಿ HDI ಮೌಲ್ಯವನ್ನು ಲೆಕ್ಕ ಹಾಕಿರಿ ಅಂಥೇಳಿ ಕೇಳೋ ಸಾಧ್ಯತೆ ಇದೆ. ಅಥವಾ ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನು ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಕೇಳ್ತಾರೆ. ಹೀಗಾಗಿ HDI ಮೌಲ್ಯವನ್ನು ಹೇಗೆ ಲೆಕ್ಕಾಚಾರ ಮಾಡ್ತಾರೆ ಅನ್ನುವಂಥದ್ದನ್ನು ನಾವು ಗಮನಕ್ಕೆ ತಗೊಳ್ಳೋದಾದರೆ, ಮೊದಲಿಗೆ ವಾಸ್ತವ ಮೌಲ್ಯಗಳನ್ನು ಬಳಸಿಕೊಂಡು HDI ಮಾನವ ಅಭಿವೃದ್ಧಿ ಸೂಚಿ ಮೌಲ್ಯವನ್ನು ಲೆಕ್ಕಾಚಾರ ಮಾಡಲಾಗತ್ತೆ. ಅದರಲ್ಲಿ ಮೊದಲನೇದು ಜನನದ ಜೀವನ ನಿರೀಕ್ಷೆಯ ಸೂಚಿ ಅಂತ ಬರುತ್ತೆ. ಲೈಫ್ ಎಕ್ಸ್ಪೆಕ್ಟೆನ್ಸಿ ಆಟ್ ದ ಬರ್ತ್. ಇಲ್ಲಿ 69.7 ಇದೆ. ಶಾಲೆಯ ಸರಾಸರಿ ವರ್ಷ, ಮೇನ್ ಇಯರ್ ಆಫ್ ಸ್ಕೂಲಿಂಗ್ ಇಂಡಿಯಾ 6.5 ವಾಸ್ತವ ಮೌಲ್ಯವನ್ನು ನಾವು ಕಾಣ್ತೀವಿ. ಶಾಲೆಯ ನಿರೀಕ್ಷಿತ ವರ್ಷ, ಎಕ್ಸ್ಪೆಕ್ಟೆಡ್ ಇಯರ್ ಆಫ್ ಸ್ಕೂಲಿಂಗ್ 12.2 ಇದೆ. ತಲಾ ಒಟ್ಟು ರಾಷ್ಟ್ರೀಯ ಆದಾಯ, ಗ್ರಾಸ್ ನ್ಯಾಷನಲ್ ಇನ್ಕಮ್ ಪರ್ ಕ್ಯಾಪಿಟಲ್ 2017 PPP ಡಾಲರ್ಗಳಲ್ಲಿ. ಪರ್ಚೇಸಿಂಗ್ ಪವರ್ ಪ್ಯಾರಿಟಿ, ಕೊಳ್ಳುವ ಶಕ್ತಿ ಸಮಾನತೆಯ ಆಧಾರದ ಮೇಲೆ 2019 ತಲಾ ಒಟ್ಟು ರಾಷ್ಟ್ರೀಯ ಆದಾಯದ ಪ್ರಮಾಣ 66,681 ಇವುಗಳನ್ನು ಆಧರಿಸಿ ಮಾನವ ಅಭಿವೃದ್ಧಿ ಸೂಚಿಯ ಮೌಲ್ಯ 0.645 ಹೀಗಾಗಿ ಈ ಮೌಲ್ಯಗಳನ್ನು ಬಳಸ್ಕೊಂಡು ಮಾನವ ಅಭಿವೃದ್ಧಿ ಸೂಚಿಯನ್ನು ಲೆಕ್ಕ ಹಾಕಿ ಅಂತಂದಾಗ, ಈ ಮಾನವ ಅಭಿವೃದ್ಧಿ ಸೂಚಿ ಈ ವಾಸ್ತವ ಮೌಲ್ಯಗಳನ್ನು ಬಳಸಿಕೊಂಡಾಗ 0.645 ಬರುತ್ತೆ. ಇದು 2020 ಬಂದಿರತಕ್ಕಂಥ ಮಾನವ ಅಭಿವೃದ್ಧಿ ಸೂಚ್ಯ ಮೌಲ್ಯವನ್ನು ನಾವು ತಗೊಂಡಿವಿ. ಹೀಗಾಗಿ ಮಾನವ ಅಭಿವೃದ್ಧಿ ಸೂಚಿ ಅಥವಾ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಅನ್ನುವಂಥದ್ದು ಇದು ದೇಶದ ಆರ್ಥಿಕ ಪ್ರಗತಿಯ ಮಾನದಂಡ ಅಂಥೇಳಿ ನಾವು ಇದನ್ನು ಕರಿತೀವಿ. ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾದ ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಬರುತ್ತೆ. ಇದು 1990 ತನ್ನ ವಾರ್ಷಿಕ ಮಾನವ ಅಭಿವೃದ್ಧಿ ಸೂಚಿ ವರದಿಯಲ್ಲಿ ಮಾನವ ಅಭಿವೃದ್ಧಿ ಸೂಚಿಯ ಮೂಲಕ ಮಾನವನ ಅಭಿವೃದ್ಧಿಯ ಮಾಪನವನ್ನು ಮಾಡುವ ಪ್ರಯತ್ನವನ್ನು ನಡೆಸ್ತಾ ಇದೆ. ಓಕೆ, ಇಲ್ಲಿ ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ ಇದನ್ನು ನಾವು ಗಮನಿಸಿದ್ವಿ. ಅದರ ಜೊತೆಗೆ ಇದನ್ನು ಮೂಲತಃ ಪಾಕಿಸ್ತಾನದ ಖ್ಯಾತ ಅರ್ಥಶಾಸ್ತ್ರಜ್ಞರಾದ ಮೆಹಬೂಬ್ ಉಲ್ ಹಕ್ ಅನ್ನುವಂಥವರು ಮತ್ತು ಅರ್ಥಶಾಸ್ತ್ರದ ನೊಬೆಲ್ ಪಾರಿತೋಷಕ ವಿಜೇತವರಾದ ಭಾರತೀಯ ಅರ್ಥಶಾಸ್ತ್ರಜ್ಞರಾದ ಡಾಕ್ಟರ್ ಅಮರ್ತ್ಯ ಸೇನ್ ಅವರು ಕೂಡ ಈ ಅನುಸೂಚಿ ತಯಾರಿಕೆಗೆ ಸಾಕಷ್ಟು ಶ್ರಮಿಸ್ತಾರೆ. ಹೀಗಾಗಿ ಅನುಸೂಚಿ ಇಂದಿನ ದಿನಗಳಲ್ಲಿ ಆರ್ಥಿಕ ಅಭಿವೃದ್ಧಿಯ ಮಾಪನದ
ಅತ್ಯುತ್ತಮ ಮಾನದಂಡ ಅಂತ ಇದನ್ನು ಉಪಯೋಗ ಮಾಡ್ತೀವಿ. ಓಕೆ, ಮಾನವ ಅಭಿವೃದ್ಧಿ ಸೂಚಿ ಅಥವಾ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಅಂದರೆ, ಮಾನವ ಅಭಿವೃದ್ಧಿ ಸೂಚಿ ಎಂದರೆ ಒಂದು ದೇಶದ ಜನರ ಜೀವಿತಾವಧಿ, ಆರೋಗ್ಯ, ಶಿಕ್ಷಣ, ಆದಾಯದ ಮುಖಾಂತರ ಆರ್ಥಿಕ ಪ್ರಗತಿಯನ್ನು ಅಳೆಯುವುದಕ್ಕೆ ಮಾನವ ಅಭಿವೃದ್ಧಿ ಸೂಚಿ ಅಂತೇಳಿ ಕರಿತೀವಿ. ಅಂದರೆ ಒಂದು ದೇಶದ ಜನರ ಜೀವಿತಾವಧಿ, ಆರೋಗ್ಯ, ಶಿಕ್ಷಣ, ಆದಾಯದ ಮುಖಾಂತರ ಆರ್ಥಿಕ ಪ್ರಗತಿಯನ್ನು ಅಳೆಯುವುದಕ್ಕೆ ಮಾನವ ಅಭಿವೃದ್ಧಿ ಸೂಚಿ ಅಥವಾ ಸೂಚ್ಯಾಂಕ ಅಂಥೇಳಿ ಕರಿತೀವಿ. ಓಕೆ, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಆಯಾಮಗಳು, ಸೂಚಕಗಳು, ಆಯಾಮಗಳ ಸೂಚಿ ಅಂಥೇಳಿ ಕೇಳ್ತಾರೆ. ಇಲ್ಲಿ ಆಯಾಮಗಳು ಅಂತಂದರೆ ದೀರ್ಘ ಮತ್ತು ಆರೋಗ್ಯಕರ ಜೀವನ, ಜ್ಞಾನ, ಜೀವನ ಮಟ್ಟದ ಯೋಗ್ಯ ಮಾನದಂಡ ಅಂಥೇಳಿ ನಾವು ಗುರುತಿಸ್ತೀವಿ. ಸೂಚಕಗಳು ಅಂತಂದರೆ ಮಾನವ ಅಭಿವೃದ್ಧಿ ಸೂಚ್ಯಾಂಕದ ಸೂಚಕಗಳು ಜನನದ ಜೀವಿತಾವಧಿ, ಶಾಲೆಯ ಸರಾಸರಿ ವರ್ಷ, ಶಾಲೆಯ ನಿರೀಕ್ಷಿತ ವರ್ಷ, ತಲಾ ಒಟ್ಟು ರಾಷ್ಟ್ರೀಯ ಆದಾಯ. ಇನ್ನು ಆಯಾಮಗಳ ಸೂಚಿ ಜೀವನ ನಿರೀಕ್ಷೆಯ ಸೂಚಿ, ಶೈಕ್ಷಣಿಕ ಸೂಚಿ, ಆದಾಯದ ಸೂಚಿ ಅಂಥೇಳಿ ಕರಿತೀವಿ. ಹೀಗಾಗಿ ದೀರ್ಘ ಮತ್ತು ಆರೋಗ್ಯಕರ ಜೀವನ ಜನನದ ಜೀವಿತಾವಧಿಯನ್ನು ಅವಲಂಬಿಸಿರುತ್ತೆ. ಈ ಜನನದ ಜೀವಿತಾವಧಿಯು ಜೀವನ ನಿರೀಕ್ಷೆಯ ಸೂಚಿಯನ್ನು ಸೂಚಿಸ್ತದೆ. ಆ ಮೂಲಕ ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನು ಅಳೆಯಲಾಗುತ್ತೆ. ಆಮೇಲೆ ಜ್ಞಾನ ಅನ್ನುವಂಥದ್ದನ್ನು ಶಾಲೆಯ ಸರಾಸರಿ ವರ್ಷ, ಶಾಲೆಯ ನಿರೀಕ್ಷಿತ ವರ್ಷಗಳ ಮುಖಾಂತರ ಶೈಕ್ಷಣಿಕ ಸೂಚಿಯನ್ನು ಅಳೆಯಲಾಗುತ್ತೆ. ಆ ಮೂಲಕ ಮಾನವ ಅಭಿವೃದ್ಧಿ ಸೂಚಿಯನ್ನು ಲೆಕ್ಕ ಮಾಡಲಾಗುತ್ತೆ. ಆಮೇಲೆ ಜೀವನ ಮಟ್ಟದ ಯೋಗ್ಯ ಮಾನದಂಡವನ್ನು ತಲಾ ಒಟ್ಟು ರಾಷ್ಟ್ರೀಯ ಆದಾಯ, ಆದಾಯದ ಸೂಚಿ ಮೂಲಕ ಮಾನವ ಅಭಿವೃದ್ಧಿ ಸೂಚಿಯನ್ನು ಲೆಕ್ಕಾಚಾರ ಮಾಡಲಾಗುತ್ತೆ. ಓಕೆ, ಮಾನವ ಅಭಿವೃದ್ಧಿ ಸೂಚಿ ಆಯಾಮಗಳಲ್ಲಿ ಜೀವನ ನಿರೀಕ್ಷೆಯ ಸೂಚಿ, ಶೈಕ್ಷಣಿಕ ಸೂಚಿ, ಆದಾಯ ಸೂಚಿ ಅಂತ ನಾವು ಕಾಣ್ತೀವಿ. ಇಲ್ಲಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಂಡೆಕ್ಸ್ ಒಳಗೆ HDI ಲೆಕ್ಕಾಚಾರ ಮಾಡುವ ಪ್ರಮುಖ ಅಂಶವೆಂದರೆ ಇಲ್ಲಿ ಜೀವನ ನಿರೀಕ್ಷೆಯ ಸೂಚಿ ಅನ್ನುವಂಥದ್ದು ಜನನದ ಜೀವಿತಾವಧಿಯನ್ನು, ಅದರ ಜೊತೆಗೆ ಜೀವಿತಾವಧಿಯ ಅಂಶವು ಸರಾಸರಿ ನಾಗರಿಕರು ಎಷ್ಟು ಕಾಲ ಬದುಕುತ್ತಾನೆ ಅಥವಾ ನಾಗರಿಕನು ಎಷ್ಟು ಕಾಲ ಬದುಕುತ್ತಾನೆ ಎಂಬುದನ್ನು ಒಳಗೊಂಡಿರುತ್ತೆ. ಓಕೆ, ಈ HDI ಜೀವಿತಾವಧಿಯ ಮೌಲ್ಯ ಕನಿಷ್ಠ ಮೌಲ್ಯ 20, ಗರಿಷ್ಠ ಮೌಲ್ಯ 85ರಷ್ಟು ಜೀವಿತಾವಧಿ ಅಂತ ನಾವು ಕರಿತೀವಿ. ಅಂದರೆ ಕನಿಷ್ಠ ಅಂದರೆ 20 ವರ್ಷಗಳ ಕಾಲ, ಗರಿಷ್ಠ ಅಂದರೆ 85 ವರ್ಷಗಳ ಕಾಲ ಜೀವಿತಾವಧಿಯನ್ನು ಒಳಗೊಂಡಿರುತ್ತೆ. ಈ ಗರಿಷ್ಠ ಮೌಲ್ಯ 85, ಕನಿಷ್ಠ ಮೌಲ್ಯ 20 ಅನ್ನೋದನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕು. ಆ ಮೂಲಕ ವಾಸ್ತವ ಮೌಲ್ಯವನ್ನು ಬಳಸಿಕೊಂಡು ಜೀವನ ನಿರೀಕ್ಷೆಯ ಸೂಚಿಯನ್ನು ಲೆಕ್ಕಾಚಾರ ಮಾಡಲಾಗುತ್ತೆ. ಇದು ದೀರ್ಘ ಮತ್ತು ಆರೋಗ್ಯಕರ ಜೀವನ ನಿರೀಕ್ಷೆ, ಜನನದ ಜೀವಿತಾವಧಿಯನ್ನು ಒಳಗೊಂಡಿರುತ್ತೆ. ಜನನದ ಜೀವನ ನಿರೀಕ್ಷೆಯ ಸೂಚಿ ವಾಸ್ತವ ಮೌಲ್ಯ 69.7 ಇದೆ. ಇದನ್ನು ಬಳಸಿಕೊಂಡು ಜೀವನ ನಿರೀಕ್ಷೆಯ ಸೂಚಿಯ ಸೂತ್ರ ವಾಸ್ತವ ಮೌಲ್ಯ ಮೈನಸ್ ಕನಿಷ್ಠ ಮೌಲ್ಯ ಡಿವೈಡೆಡ್ ಬೈ ಗರಿಷ್ಠ ಮೌಲ್ಯ ಮೈನಸ್ ಕನಿಷ್ಠ ಮೌಲ್ಯ. ಈ ಸೂತ್ರವನ್ನು ಜೀವನ ನಿರೀಕ್ಷೆಯ ಸೂಚಿಯನ್ನು ಅಳಿಲಿಕ್ಕೆ ಬಳಸ್ತೀವಿ.
ಹೀಗಾಗಿ ವಾಸ್ತವ ಮೌಲ್ಯ ಏನಿದೆ 69.7 ಲೆಕ್ಕಾಚಾರದಲ್ಲಿ ಕೊಟ್ಟಿದ್ದಾರೆ. ಆ ಪ್ರಕಾರ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಂಡೆಕ್ಸ್ ಏನಿದೆಯಲ್ಲ ವಾಸ್ತವ ಮೌಲ್ಯವನ್ನು ನಾವು ತುಂಬಿಕೊಳ್ತೀವಿ. ಆ ಪ್ರಕಾರ 69.7. ಓಕೆ, ಇಲ್ಲಿ ಕನಿಷ್ಠ ಮೌಲ್ಯ ಅಂತಂದರೆ 20 ಇಟ್ಕೋಬೇಕು, ಗರಿಷ್ಠ ಮೌಲ್ಯ ಅಂದರೆ 85 85 ಇಟ್ಕೋಬೇಕು. ಆಮೇಲೆ ಕನಿಷ್ಠ ಮೌಲ್ಯ ಸೂತ್ರದ ಪ್ರಕಾರ ಗರಿಷ್ಠ ಮೌಲ್ಯ 85, ಕನಿಷ್ಠ ಮೌಲ್ಯ 20. ಆಮೇಲೆ ವಾಸ್ತವ ಮೌಲ್ಯ 69.7 ಇದೆ. ಆಮೇಲೆ ಕನಿಷ್ಠ ಮೌಲ್ಯ ಏನದ 20 ಅಷ್ಟಿದೆ, ಅದನ್ನು ಆ ಪ್ರಕಾರ ಇಟ್ಕೊಂಡಿವಿ. ಇಲ್ಲಿ 69.7ನಲ್ಲಿ -20 ಮಾಡಿಕೊಂಡ್ರೆ 49.7 ಬರುತ್ತೆ. ಇನ್ನು 85 ಒಳ್ಳಿ ಮೈನಸ್ ಮಾಡಿ 85ಅಲ್ಲಿ 20 ಮೈನಸ್ ಮಾಡಿದ್ರೆ 65 ಬರುತ್ತೆ. ಹೀಗಾಗಿ 49.7 ಡಿವೈಡೆಡ್ ಬೈ 65 ಈಕ್ವಲ್ ಟು ದಿ 0.764ದಷ್ಟು ಜೀವನ ನಿರೀಕ್ಷೆಯ ಸೂಚಿಯ ಮೌಲ್ಯ ನಮಗೆ ಸಿಗ್ತದೆ. ಆಮೇಲೆ ಈ ಜೀವನ ನಿರೀಕ್ಷೆಯ ಸೂಚಿ ಮೌಲ್ಯವನ್ನು ಬಳಕೆ ಮಾಡಿಕೊಂಡು HDI ಮೌಲ್ಯವನ್ನು ಲೆಕ್ಕಾಚಾರ ಮಾಡ್ತೀವಿ. ಹೀಗಾಗಿ 0.764ದಷ್ಟು ಈ ಮೌಲ್ಯವನ್ನು ನಾವು ಕಾಣ್ತೀವಿ. ಇನ್ನು ಎರಡನೆಯದಾಗಿ ಆಯಾಮ ಸೂಚಿಗಳಲ್ಲಿ ಎರಡನೆಯ ಅಂಶ ಶೈಕ್ಷಣಿಕ ಸೂಚಿ ಅಂತ ಕರಿತೀವಿ, ಎಜುಕೇಷನ್ ಇಂಡೆಕ್ಸ್ ಅಂತ ಕರಿತೀವಿ. ಇದರಲ್ಲಿ ಶಾಲಾ ಶಿಕ್ಷಣದ ನಿರೀಕ್ಷಿತ ವರ್ಷಗಳು ಮತ್ತು ಶಾಲಾ ಶಿಕ್ಷಣದ ಸರಾಸರಿ ವರ್ಷಗಳು ಅಂಥೇಳಿ ಇದನ್ನು ಪರಿಗಣನೆಗೆ ತಗೊಳ್ತೀವಿ. ಆ ಪ್ರಕಾರ ಶಾಲಾ ಶಿಕ್ಷಣದ ನಿರೀಕ್ಷಿತ ವರ್ಷಗಳಲ್ಲಿ HDI ಮೌಲ್ಯವನ್ನು ಕಂಡುಕೊಳ್ಳುವಾಗ 18 ವರ್ಷವನ್ನು ಶಾಲಾ ಶಿಕ್ಷಣದ ನಿರೀಕ್ಷಿತ ವರ್ಷದ ಗರಿಷ್ಠ ವರ್ಷ ಅಂತ ಕರಿತೀವಿ. ಕನಿಷ್ಠ ವರ್ಷ 0 ಆಗಿರುತ್ತೆ, ಗರಿಷ್ಠ ವರ್ಷ 18ರಷ್ಟು ಇರ್ತದೆ. ಇದು 18ರಷ್ಟು ನೆನಪಿಟ್ಕೊಳ್ರಿ, ಇದನ್ನು 18. ಇದು ಶಾಲಾ ಶಿಕ್ಷಣದ ನಿರೀಕ್ಷಿತ ವರ್ಷದ ಗರಿಷ್ಠ ವರ್ಷ 18, ಕನಿಷ್ಠ ಮೌಲ್ಯ 0ದಷ್ಟು ಇರ್ತದೆ. ಆಮೇಲೆ ಸರಾಸರಿ ವರ್ಷ, ಶಾಲೆಯ ಸರಾಸರಿ ವರ್ಷ ಕನಿಷ್ಠ 0 ಆಗಿರುತ್ತೆ, ಗರಿಷ್ಠ ಮೌಲ್ಯ 15ರಷ್ಟು ಅಂಥೇಳಿ ನಾವು ತಿಳ್ಕೊಬೇಕು. ಇವುಗಳನ್ನು ಜ್ಞಾನವನ್ನು ಶಾಲೆಯ ಸರಾಸರಿ ವರ್ಷ 6.5 ವಾಸ್ತವ ಮೌಲ್ಯವನ್ನು ಲೆಕ್ಕಾಚಾರದಲ್ಲಿ ಮೊದಲು ಕೊಟ್ಟಿದ್ದಾರೆ. ಶಾಲೆಯ ನಿರೀಕ್ಷಿತ ವರ್ಷ 12.2 ಇದೆ. ದ ಮೇನ್ ಇಯರ್ ಆಫ್ ಸ್ಕೂಲಿಂಗ್ ಇಂಡಿಯಾ MYSI ನಾವು ಕಂಡ್ಕೋಬೇಕಾಗಿದೆ. ಆಮೇಲೆ ಶಾಲೆಯ ನಿರೀಕ್ಷಿತ ವರ್ಷ ಎಕ್ಸ್ಪೆಕ್ಟೆಡ್ ಇಯರ್ ಆಫ್ ಸ್ಕೂಲಿಂಗ್ ಇನ್ ಇಂಡಿಯಾ ಆರ್ ಇಂಡೆಕ್ಸ್ ಅಂದರೂ ನಡೀತು. ಇದು 12.2ದಷ್ಟಿದೆ. ಈ ವಾಸ್ತವ ಮೌಲ್ಯಗಳನ್ನು ಬಳಕೆ ಮಾಡಿಕೊಂಡು ನಾವು ಲೆಕ್ಕಾಚಾರ ಮಾಡೋಣ. ಇಲ್ಲಿ ಮೇನ್ ಇಯರ್ ಆಫ್ ಸ್ಕೂಲಿಂಗನ್ನು MYS ಅಂಥೇಳಿ ನಾವು ಶಾರ್ಟ್ಕಟ್ ಒಳಗೆ ತೊಗೊಳ್ತೀವಿ. MYSY ಡಿವೈಡೆಡ್ ಬೈ ಅದರ ಗರಿಷ್ಠ ಮೌಲ್ಯ ಎಷ್ಟಿದೆ 15. ಹೌದಾ, ಶಾಲೆಯ ಸರಾಸರಿ ವರ್ಷ ಏನಿದೆ ಅದು ಗರಿಷ್ಠ ಮೌಲ್ಯ ಎಷ್ಟಿದೆ 15, ಕನಿಷ್ಠ ಮೌಲ್ಯ 0 ಇರೋದ್ರಿಂದ 15 - 0 ಈಕ್ವಲ್ ಟು ದಿ 15 ಉಳಿಯುತ್ತೆ. ಹೀಗಾಗಿ ಡೈರೆಕ್ಟಾಗಿ 15 ಅಂತ ಇಟ್ಕೊಂಡಿವಿ ನಾವು. ಹೀಗಾಗಿ ಶಾಲೆಯ ಸರಾಸರಿ ವರ್ಷ 6.5 ಇಟ್ಕೊಂಡ್ವಿ, ಡಿವೈಡೆಡ್ ಬೈ 15 ಮಾಡಿದ್ರೆ ನಮಗೇನು ಸಿಗ್ತದೆ ಅಂತಂದ್ರೆ MYSI ಮೌಲ್ಯ ಸಿಗುತ್ತೆ. ಶಾಲೆಯ ಸರಾಸರಿ ವರ್ಷ ಭಾರತದ್ದು 0.433 ಮೌಲ್ಯ ನಮಗೆ ಸಿಗ್ತದೆ. ನೋಡಿ, ವಾಸ್ತವ ಮೌಲ್ಯ ಡಿವೈಡೆಡ್ ಬೈ ಗರಿಷ್ಠ ಮೌಲ್ಯ ಇದರದು ಶಾಲೆಯ ಸರಾಸರಿ ವರ್ಷ ಭಾರತದ್ದು. ಹೀಗಾಗಿ 6.5 ಡಿವೈಡೆಡ್ ಬೈ 15 ಈಕ್ವಲ್ ಟು ದಿ ಎಷ್ಟು ಬರುತ್ತೆ 0.433 ಮೌಲ್ಯ ನಮಗೆ ಸಿಗ್ತದೆ.
ಆಮೇಲೆ ಶಾಲೆಯ ನಿರೀಕ್ಷಿತ ವರ್ಷ, ಅದನ್ನು ಎಕ್ಸ್ಪೆಕ್ಟೆಡ್ ಇಯರ್ ಆಫ್ ಸ್ಕೂಲಿಂಗ್ EYS ಅಂತ ನಾವು ಗುರುತಿಸ್ತೀವಿ. EYS ವಾಸ್ತವ ಮೌಲ್ಯ 12.2 ಇದೆ, ಆ ಪ್ರಕಾರ 12.2 ಇಟ್ಕೊಂಡ್ವಿ. ಆಮೇಲೆ ಶಾಲೆಯ ನಿರೀಕ್ಷಿತ ವರ್ಷದ ಗರಿಷ್ಠ ವರ್ಷ 18, ಕನಿಷ್ಠ ವರ್ಷ 0, 18 - 0 = 18, ಹಿಂಗಾಗಿ 18 ಇಟ್ಕೊಂಡ್ವಿ. ಆ ಪ್ರಕಾರ ವಾಸ್ತವ ಮೌಲ್ಯ 12.2 ಡಿವೈಡೆಡ್ ಬೈ ಗರಿಷ್ಠ ಮೌಲ್ಯ, ಶಾಲೆಯ ನಿರೀಕ್ಷಿತ ವರ್ಷದ ಗರಿಷ್ಠ ಮೌಲ್ಯವನ್ನು ಇವುಗಳ ನಡುವೆ ಭಾಗಿಸಿದಾಗ ಬರ್ತಕ್ಕಂಥದ್ದು 0.677. ಇದು ಎಕ್ಸ್ಪೆಕ್ಟೆಡ್ ಇಯರ್ ಆಫ್ ಸ್ಕೂಲಿಂಗ್ ಇನ್ ಇಂಡಿಯಾ. ಇದು ಮೇನ್ ಇಯರ್ ಆಫ್ ಸ್ಕೂಲಿಂಗ್ ಇನ್ ಇಂಡಿಯಾ ಅಥವಾ ಇಂಡೆಕ್ಸ್ ಅಂತಲೂ ಅದನ್ನು ನಾವು ಕರಿತೀವಿ. ಹೀಗಾಗಿ 0.433 ಮೌಲ್ಯ ಶಾಲೆಯ ಸರಾಸರಿ ವರ್ಷದ ಮೌಲ್ಯ ಆಗಿರುತ್ತೆ, ಸೂಚಿಯಾಗಿರುತ್ತೆ. ಆಮೇಲೆ ಶಾಲೆಯ ನಿರೀಕ್ಷಿತ ವರ್ಷದ ಸೂಚಿ 0.677 ಇರುತ್ತೆ. ಈ ಎರಡೂ ಮೌಲ್ಯಗಳನ್ನು ಒಟ್ಟುಗೂಡಿಸುವುದರ ಮೂಲಕ ಡಿವೈಡೆಡ್ ಬೈ 2 ಸೂತ್ರವನ್ನು ಬಳಕೆ ಮಾಡ್ಕೊಳ್ತೀವಿ. ಹೀಗಾಗಿ ಶಾಲೆಯ ಸರಾಸರಿ ವರ್ಷದ ಸೂಚಿ ಅಥವಾ ಭಾರತದ ಶಾಲೆಯ ಸರಾಸರಿ ವರ್ಷ, ಶಾಲೆಯ ನಿರೀಕ್ಷಿತ ವರ್ಷದ ಸೂಚಿ ಅಥವಾ ಭಾರತದ ಶಾಲೆಯ ನಿರೀಕ್ಷಿತ ವರ್ಷ ಏನಿದೆ ಅದನ್ನು MYSI ಮೌಲ್ಯ ಏನಿದೆ 0.433 ಇದೆ, ಅದನ್ನು ಇಟ್ಕೊಂಡ್ವಿ. ಆಮೇಲೆ EYSIನ ಮೌಲ್ಯ 0.677 ಇದೆ, ಆ ಮೌಲ್ಯವನ್ನು 0.677 ಇಟ್ಕೊಂಡ್ವಿ. ಡಿವೈಡೆಡ್ ಬೈ 2, ಈ ಎರಡೂ ಮೌಲ್ಯಗಳನ್ನು ಒಟ್ಟುಗೂಡಿಸಿದಾಗ ಅವುಗಳ ನಡುವೆ ಬಂದಿರತಕ್ಕಂಥ ಮೌಲ್ಯದಲ್ಲಿ 2ರಿಂದ ಅದನ್ನು ಭಾಗಿಸ್ಬೇಕು. ಆ ಮೂಲಕ 0.433 ಪ್ಲಸ್ 0.677 = 1.11 ಬರುತ್ತೆ. 1.11 ಡಿವೈಡೆಡ್ ಬೈ 2 = 0.315 ಬರುತ್ತೆ ವ್ಯಾಲ್ಯೂ. ಇದರದ್ದು ಶೈಕ್ಷಣಿಕ ಸೂಚಿಯ ಮೌಲ್ಯ 0.555 ಅಂತಲೂ ನಾವು ಕರಿತೀವಿ. ಈ ರೀತಿ ಶೈಕ್ಷಣಿಕ ಸೂಚಿ ಮೌಲ್ಯವನ್ನು ನಾವು ಕಂಡುಕೊಂಡ್ವಿ. ಇನ್ನು ಮೂರನೇ ಅಂಶ ಆದಾಯ ಸೂಚಿ ಅಂತ ಕರಿತೀವಿ. ಇದನ್ನು ತಲಾ ಒಟ್ಟು ರಾಷ್ಟ್ರೀಯ ಆದಾಯದ ಮುಖಾಂತರ ಅಳತೆ ಮಾಡ್ತೀವಿ ಅನ್ನೋದನ್ನು ನಾವು ನೋಡಿದ್ವಿ. ಹೀಗಾಗಿ ತಲಾ ಒಟ್ಟು ರಾಷ್ಟ್ರೀಯ ಆದಾಯ ಅಥವಾ GNP ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಸರಾಸರಿ ನಾಗರಿಕರ ವಾರ್ಷಿಕ ಆದಾಯವನ್ನು ಕೊಳ್ಳುವ ಶಕ್ತಿ ಸಮಾನತೆ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಥವಾ ಅದನ್ನು PPP ಅಂತಲೂ ಕರಿತೀವಿ, ಆಧರಿಸಿ ಅದನ್ನು ಅಳೆಯಲಾಗುತ್ತೆ. ಹೀಗಾಗಿ ವಾಸ್ತವ ಮೌಲ್ಯವನ್ನು ವಾಸ್ತವ ಮೌಲ್ಯ 6668 ಇದೆ. ಇಲ್ಲಿ ವಾಸ್ತವ ಮೌಲ್ಯ 6681 ಇದೆ. ಇಲ್ಲಿ 1 ಬಂದಿಲ್ಲ, ಹೀಗಾಗಿ ಅದನ್ನು 1 ಇದೆ ಅಂದ್ಕೊಳ್ಳೋಣ. 6681. ಇದರ ಗರಿಷ್ಠ ಮೌಲ್ಯ, ಕನಿಷ್ಠ ದರ ಏನಿದೆ ಅಂತಂದರೆ ಆದಾಯ ಸೂಚಿಯ ದರ $100 ಬರುತ್ತೆ ಕನಿಷ್ಠ ದರ. ಗರಿಷ್ಠ ದರ 75,000 ಇದೆ. ಓಕೆ, ಇದು ಮೈನಸ್ ಅಲ್ಲ, ಡಾಟ್ ಇದೆ ನೋಡಿ. ಇಲ್ಲಿ PPP ಮೂಲಕ ಅದನ್ನು ಅಳೆಯಲಾಗುತ್ತೆ. ಆದಾಯ ಸೂಚಿಯ ದರ, ಕನಿಷ್ಠ ದರ ಎಷ್ಟದ 100 ವ್ಯಾಲ್ಯೂ ನಾವು ಇಟ್ಕೋಬೇಕು. ಯಾವುದೇ ಸೂಚಿಯನ್ನು ಕಂಡುಕೊಳ್ಳುವಾಗ, ಆದಾಯ ಸೂಚಿಯನ್ನು ಕಂಡುಕೊಳ್ಳುವಾಗ ಕನಿಷ್ಠ ದರ
100 ಇಟ್ಕೋಬೇಕು. ಗರಿಷ್ಠ ದರ 75,000 ಇದೆ, ಅದು USA ಡಾಲರ್ಲಿ. ಹೀಗಾಗಿ ಕನಿಷ್ಠ ದರ ಗರಿಷ್ಠ ದರದ ಮೌಲ್ಯವನ್ನು ಆಧರಿಸಿ ವಾಸ್ತವ ಮೌಲ್ಯ ಏನಿದೆ 6,681 ಇದೆ ಇಲ್ಲಿ. ಹೌದಾ, 81 ಮಿಸ್ಟೇಕಾಗಿ ಬಂದಿಲ್ಲ ಅಲ್ಲಿ. ಓಕೆ, ಅದನ್ನು ಈ ಸೂತ್ರವನ್ನು ಬಳಕೆ ಮಾಡ್ಕೊಳ್ತೀವಿ. ಓಕೆ, ಆದಾಯ ಸೂಚಿ ಅನ್ನುವಂಥದ್ದು ಈ ಲಾಗ್ ಮೌಲ್ಯವನ್ನು ಕಂಡುಕೋ ಮುಖಾಂತರ ನಾವು ಅದನ್ನು ಲೆಕ್ಕಾಚಾರ ಮಾಡ್ತೀವಿ. ಲಾಗ್ ಬ್ರಾಕೆಟಲ್ಲಿ GNIPC ಗ್ರಾಸ್ ನ್ಯಾಷನಲ್ ಇನ್ಕಮ್ ಪರ್ ಕ್ಯಾಪಿಟಲ್ ವಾಸ್ತವ ಮೌಲ್ಯ, ರಿಯಲ್ ವ್ಯಾಲ್ಯೂ ಅಂತ ಕರಿತೀವಿ. ಏನು ವಾಸ್ತವ ಮೌಲ್ಯವನ್ನು ಕೊಟ್ಟಿದ್ದಾರೆ 6,681 ವ್ಯಾಲ್ಯೂ ವಾಸ್ತವ ಮೌಲ್ಯ ಆಗಿರುತ್ತೆ. ಆಮೇಲೆ ಲಾಗ್ ಕನಿಷ್ಠ ಮೌಲ್ಯ 100 ಬರುತ್ತೆ. 100 ಅಂಥೇಳಿ ನಾವು ಅದನ್ನು 2010ರಿಂದ ಈ ಕಡೆ ಈ ಲೆಕ್ಕಾಚಾರದಲ್ಲಿ ಹೊಸ ಸೂತ್ರಗಳ ಬಳಕೆಯನ್ನು ಮಾಡಿಕೊಂಡಿದ್ದಾರೆ. ಕನಿಷ್ಠ ಮೌಲ್ಯ 100, ಲಾಗ್ ಗರಿಷ್ಠ ಮೌಲ್ಯ 75,000 ಇದೆ. ಹೀಗಾಗಿ 75,000 ವ್ಯಾಲ್ಯೂವನ್ನು ನಾವು ತುಂಬಿಕೊಳ್ತೀವಿ. ಮೈನಸ್ ಕನಿಷ್ಠ ಮೌಲ್ಯ ಏನದ ಲಾಗ್ 100 ಇದೆ. ಆ ಮೂಲಕ ಇಲ್ಲಿ ರಿಯಲ್ ವ್ಯಾಲ್ಯೂ ಏನಿದೆ ಗ್ರಾಸ್ ನ್ಯಾಷನಲ್ ಇನ್ಕಮ್ ಪರ್ ಕ್ಯಾಪಿಟಲ್ ರಿಯಲ್ ವ್ಯಾಲ್ಯೂ ಮೈನಸ್ ಲಾಗ್ ಮಿನಿಮಮ್ ವ್ಯಾಲ್ಯೂ ಲಾಗ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಲ್ಲಿ ಡಿವೈಡೆಡ್ ಬೈ ಮಾಡಿಕೊಂಡು ಲಾಗ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಲಾಗ್ ಮಿನಿಮಮ್ ವ್ಯಾಲ್ಯೂವನ್ನು ನಾವು ತುಂಬಿಕೊಳ್ತೀವಿ. ಆ ಪ್ರಕಾರ ವಾಸ್ತವ ಮೌಲ್ಯ ಲೆಕ್ಕಾಚಾರದಲ್ಲಿ ಕೊಟ್ಟಿರುವಂಥದ್ದೇನಿದೆ ಲಾಗ್ 6,681 ಇದೆ. GNIPC ಮೌಲ್ಯ ಎಷ್ಟದ? ವಾಸ್ತವ ಮೌಲ್ಯ 6,681 ಮೌಲ್ಯ ಇದೆ. ಕನಿಷ್ಠ ಮೌಲ್ಯ ಲೆಕ್ಕಾಚಾರದಲ್ಲಿ 100 ಬಳಕೆ ಮಾಡ್ಕೋಬೇಕು. ಗರಿಷ್ಠ ಮೌಲ್ಯ 75,000 ಅಂಥೇಳಿ ಅದನ್ನು ಬಳಕೆ ಮಾಡ್ಕೊಳ್ತೀವಿ. ಕನಿಷ್ಠ ಮೌಲ್ಯ 100. ಹೀಗಾಗಿ ಲಾಗ್ 6,681 ಲಾಗ್ ಮೌಲ್ಯವನ್ನು ನಾವು ತಗೋಬೇಕು. ಲಾಗರಿದಮ್ ಟೇಬಲ್ ಬಳಕೆ ಮಾಡ್ಕೊಳ್ಳಿ ಅಥವಾ ಕ್ಯಾಲ್ಸಿಯಲ್ಲಿ ನಾವು ಲಾಗ್ 6,681 ಲಾಗ್ನ ಮೌಲ್ಯ ಎಷ್ಟು ಬರುತ್ತೆ? 3.824 ವ್ಯಾಲ್ಯೂ ಬರುತ್ತೆ. ಓಕೆ, ಲಾಗ್ 6,681 ಲಾಗ್ನ ಮೌಲ್ಯ 3.824 ನಾವು ಕಂಡುಕೊಳ್ತೀವಿ. ಆಮೇಲೆ 100 ಲಾಗ್ ಮೌಲ್ಯ ಲಾಗ್ 100 ಹೊಡೆದ್ರೆ ನಮಗೆ ಎಷ್ಟು ಸಿಗುತ್ತೆ ವ್ಯಾಲ್ಯೂ? ಲಾಗರಿದಮ್ ಟೇಬಲಲ್ಲಿ ಲಾಗ್ 100 ಲಾಗ್ ವ್ಯಾಲ್ಯೂ ಎಷ್ಟು ಬರುತ್ತೆ? 2 ಬರುತ್ತೆ. ಸೇಮ್ 75,000 ಲಾಗ್ 75,000 ವ್ಯಾಲ್ಯೂ ನಾವು ತೊಗೊಂಡ್ರೆ ವ್ಯಾಲ್ಯೂ ಎಷ್ಟು ಬರ್ತದೆ? 4.875 ವ್ಯಾಲ್ಯೂ ಬರುತ್ತೆ. ಇನ್ನು 100 ಲಾಗ್ ವ್ಯಾಲ್ಯೂ ತೆಗೆದ್ರೆ 2 ಬರುತ್ತೆ. ಹೀಗಾಗಿ 3.824 ಮೈನಸ್ 2 ಗರಿಷ್ಠ ಮೌಲ್ಯ ವಾಸ್ತವ ಮೌಲ್ಯ ಮೈನಸ್ ಕನಿಷ್ಠ ಮೌಲ್ಯ, ಗರಿಷ್ಠ ಮೌಲ್ಯ ಮೈನಸ್ ಕನಿಷ್ಠ ಮೌಲ್ಯ. ಹೀಗಾಗಿ ಲಾಗಲ್ಲಿ ವ್ಯಾಲ್ಯೂವನ್ನು ಏನು ತಗೊಂಡಿವಲ್ಲ 3.824 ಮೈನಸ್ 2 ಈಕ್ವಲ್ ಟು ದಿ 1.824 ವ್ಯಾಲ್ಯೂ ನಮ್ಗೆ ಸಿಗ್ತದೆ. ಆಮೇಲೆ 4.875 ಮೈನಸ್ 2 ಈಕ್ವಲ್ ಟು ದಿ 2.875 ವ್ಯಾಲ್ಯೂ ನಮಗೆ ಸಿಗ್ತದೆ. ಹೀಗಾಗಿ 1.824 ಡಿವೈಡೆಡ್ ಬೈ 2.875 ಮಾಡಿಕೊಂಡ್ರೆ ನಮ್ಗೆ ಎಷ್ಟು ಸಿಗುತ್ತೆ ವ್ಯಾಲ್ಯೂ? 0.634 ವ್ಯಾಲ್ಯೂ ನಮ್ಗೆ ಸಿಗ್ತದೆ. ಇದು ಇನ್ಕಮ್ ಇಂಡೆಕ್ಸ್ ಆದಾಯ ಸೂಚಿಯ ಮೌಲ್ಯ ಎಷ್ಟು ಬಂತು? 0.634 ಅಂಥೇಳಿ ನಾವು ಅದನ್ನು ತಗೊಳ್ತೀವಿ. ಓಕೆ, ಈ ಮೌಲ್ಯವನ್ನು ನಾವೇನು ಮಾಡ್ತೀವಿ ಅಂತಂದರೆ ಆ ಮೂರು ಮೌಲ್ಯಗಳೇನು ವಾಸ್ತವ ಮೌಲ್ಯಗಳನ್ನು ಬಳಕೆ ಮಾಡಿಕೊಂಡು ಲೆಕ್ಕಾಚಾರ ಮಾಡಿ ಕಂಡುಕೊಂಡಿವಲ್ಲ ಅವುಗಳನ್ನು ಆಧರಿಸಿ ಮಾನವ ಅಭಿವೃದ್ಧಿ ಸೂಚಿಯನ್ನು ನಾವು ಲೆಕ್ಕಾಚಾರ ಮಾಡ್ತೀವಿ. ಹೀಗಾಗಿ ಮಾನವ ಅಭಿವೃದ್ಧಿ ಸೂಚಿ ಅಥವಾ ಸೂಚ್ಯಾಂಕ ಈಕ್ವಲ್ ಟು ದಿ ಕ್ಯೂಬ್ ರೂಟ್ ಈಕ್ವಲ್ ಟು ದಿ LEI ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಂಡೆಕ್ಸ್ ಜೀವನ ನಿರೀಕ್ಷೆಯ ಸೂಚಿ ಇಂಟು ಎಜುಕೇಷನ್ ಇಂಡೆಕ್ಸ್ ಶೈಕ್ಷಣಿಕ ಸೂಚಿ
ಇಂಟು ಇನ್ಕಮ್ ಇಂಡೆಕ್ಸ್ ಆದಾಯ ಸೂಚಿ ಇವುಗಳ ನಡುವೆ ನಾವು ಗುಣಿಸ್ಕೊಂಡು ಅದನ್ನು ಕ್ಯೂಬ್ ರೂಟ್ ಮಾಡ್ಕೋಬೇಕು. ಆ ಮೂಲಕ ವ್ಯಾಲ್ಯೂ ಏನಿದೆ 0.764 ಜೀವನ ನಿರೀಕ್ಷೆಯ ಸೂಚಿ ಲೆಕ್ಕಾಚಾರ ಮಾಡಿದ ಬಂದಿರತಕ್ಕಂಥ ಅಂಶ 0.764 ವ್ಯಾಲ್ಯೂ ಬಂದಿದೆ ಇಂಟು ಎಜುಕೇಷನ್ ಇಂಡೆಕ್ಸ್ದು ವ್ಯಾಲ್ಯೂ ಏನು ಬಂದಿದೆ 0.355 ಅಥವಾ 555 ವ್ಯಾಲ್ಯೂ ಬಂದದ್ದು ಇಂಟು ಆದಾಯ ಸೂಚಿ ಇನ್ಕಮ್ ಇಂಡೆಕ್ಸ್ದು 0.634 ವ್ಯಾಲ್ಯೂ ಬಂದಿದೆ. ಹೀಗಾಗಿ ಇವು ಮೂರು ಮೌಲ್ಯಗಳ ನಡುವೆ LEI ಇಂಟು EI ಇಂಟು II ಜೀವನ ನಿರೀಕ್ಷೆಯ ಸೂಚಿ, ಶೈಕ್ಷಣಿಕ ಸೂಚಿ, ಆದಾಯ ಸೂಚಿ ಇವುಗಳ ನಡುವೆ ಗುಣಿಸ್ಕೊಂಡಾಗ ಬಂದಿರತಕ್ಕಂಥ ಮೌಲ್ಯ ಕ್ಯೂಬ್ ರೂಟಲ್ಲಿ ಅದನ್ನು 0.2688 ಮೌಲ್ಯ ಬಂತು. ಇವುಗಳ ನಡುವೆ ಗುಣಿಸ್ಕೊಂಡಾಗ LEI, EI ಮತ್ತು II ಇವುಗಳ ನಡುವೆ ಗುಣಿಸ್ಕೊಂಡಾಗ ಬಂದಿರತಕ್ಕಂಥ ಮೌಲ್ಯ 0.2688 ವ್ಯಾಲ್ಯೂ ಬಂತು. ಓಕೆ, ಈ ಮೌಲ್ಯಕ್ಕೆ ಕ್ಯೂಬ್ ರೂಟ್ ಮಾಡಿಕೊಂಡ್ರೆ ಇದಕ್ಕೆ ಕ್ಯೂಬ್ ರೂಟ್ ತಗೊಂಡ್ರೆ ಎಷ್ಟು ಬರುತ್ತೆ ವ್ಯಾಲ್ಯೂ 0.645 HDI ವ್ಯಾಲ್ಯೂ ನಮಗೆ ಸಿಕ್ತು. ಓಕೆ, ಈ ರೀತಿ ನಾವು HDI ಲೆಕ್ಕಾಚಾರವನ್ನು ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನು ಲೆಕ್ಕಾಚಾರ ಮಾಡಬಹುದು. ಓಕೆ, ಮಾನವ ಅಭಿವೃದ್ಧಿ ಸೂಚ್ಯಾಂಕ ಅನ್ನುವಂಥದ್ದನ್ನು ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನು 0.550ಗಿಂತ ಕಡಿಮೆ ಇತ್ತಪ್ಪ ಅಂತಂದರೆ ಮಾನವ ಅಭಿವೃದ್ಧಿ ಸೂಚ್ಯಾಂಕದ ಮೌಲ್ಯ 0.550ಗಿಂತ ಬೆಲೋ ಇತ್ತಂತಂದರೆ ಅದನ್ನು ಲೋ ಹ್ಯೂಮನ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಕಡಿಮೆ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಹೊಂದಿದ ರಾಷ್ಟ್ರಗಳು ಅಂತ ನಾವು ಕರಿತೀವಿ. ಇನ್ನು 0.550 ಟು 0.699ವರೆಗೂ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಮೌಲ್ಯ ಹೊಂದಿರತಕ್ಕಂಥ ರಾಷ್ಟ್ರಗಳನ್ನು ಮೀಡಿಯಮ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಕರಿತೀವಿ. ಮಧ್ಯಮ ಮಾನವ ಅಭಿವೃದ್ಧಿ ಸೂಚಿ ರಾಷ್ಟ್ರಗಳು ಅಂತ ಅವತ್ತನ್ನು ಕರಿತೀವಿ. ಇನ್ನು 0.700 ಟು 0.799ವರೆಗೂ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಹೊಂದಿದ್ವು ಅಂತಂದ್ರೆ ಅದನ್ನು ಹೈ ಹ್ಯೂಮನ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಹೆಚ್ಚು ಮಾನವ ಅಭಿವೃದ್ಧಿ ಸೂಚ್ಯಾಂಕ ಹೊಂದಿದ ರಾಷ್ಟ್ರಗಳು ಅಂತ ನಾವು ಕರಿತೀವಿ. ಇನ್ನು 0.800 ಅದಕ್ಕಿಂತ ಜಾಸ್ತಿ ಹೊಂದಿರತಕ್ಕಂತಹ ಮೌಲ್ಯ ಇತ್ತು ಅಂತಂದರೆ ಅದನ್ನು ವೆರಿ ಹೈ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಅತ್ಯಧಿಕ ಪ್ರಮಾಣದ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಹೊಂದಿರುವ ರಾಷ್ಟ್ರಗಳು ಅಂತ ನಾವು ಕರಿತೀವಿ. ಓಕೆ, 2020 ಡಿಸೆಂಬರ್ನಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನು ಲೆಕ್ಕಾಚಾರ ಮಾಡಿದ್ದಾರೆ. ಅದರಲ್ಲಿ ಸುಮಾರು 189 ರಾಷ್ಟ್ರಗಳು ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನು 189 ರಾಷ್ಟ್ರಗಳ ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನು ಲೆಕ್ಕಾಚಾರ ಮಾಡಲಾಗಿದೆ. ಅದರಲ್ಲಿ ಭಾರತದ ಸ್ಥಾನ ಎಷ್ಟಿತ್ತಪ್ಪ ಅಂದರೆ 131ನೇ ಸ್ಥಾನ. ಓಕೆ, ಅದರ HDI ವ್ಯಾಲ್ಯೂ ಎಷ್ಟಿತ್ತು ಅಂದರೆ 0.645. ಈ ವ್ಯಾಲ್ಯೂವನ್ನು ನಾವೇನು ಮಾಡಿವಿ, ಲೆಕ್ಕಾಚಾರ ಮಾಡಿವಿ ಈಗಾಗಲೇ. ಇದೇ ವ್ಯಾಲ್ಯೂವನ್ನು ನಮ್ಮ ಭಾರತದ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಡಿಸೆಂಬರ್ 2021 ಮಾನವ ಅಭಿವೃದ್ಧಿ ಸೂಚ್ಯಾಂಕದ ವಾಸ್ತವ ಮೌಲ್ಯಗಳೇನಿದ್ವಲ್ಲ ಅವುಗಳನ್ನು ಬಳಕೆ ಮಾಡಿಕೊಂಡು ಈಗಾಗಲೇ ಈ ರೀತಿ ಹೇಗೆ ಈ ಮೌಲ್ಯ ಬಂತು ಅನ್ನೋದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿ ಅದನ್ನು ತಿಳ್ಕೊಂಡಿದ್ದೀವಿ. ಇದಾದ ಮೇಲೆ ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳಲ್ಲಿ ಅತಿ ಹೆಚ್ಚು ಮಾನವ ಅಭಿವೃದ್ಧಿ ಸೂಚ್ಯಾಂಕ ಹೊಂದಿದ ರಾಷ್ಟ್ರಗಳು ಮತ್ತು ಕಡಿಮೆ ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳು ಅಂಥೇಳಿ ನಾವು ಈ ರೀತಿ ಹೊಂದಿರತಕ್ಕಂಥ ರಾಷ್ಟ್ರಗಳನ್ನು ನಾವು ಗಮನಿಸ್ತೀವಿ. ಇಲ್ಲಿ ಮೊದಲನೇದಾಗಿ ಅತಿ ಹೆಚ್ಚು ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳು 2021 ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನು
ನಾವು ಗಮನಿಸ್ತೀವಿ. ಅದರಲ್ಲಿ ಮೊದಲನೇದಾಗಿ ನಾರ್ವೆ HDI ಮೌಲ್ಯ ಎಷ್ಟಿದೆ ಅಂತಂದರೆ 0.957 ಸ್ಕೋರನ್ನು ಪಡ್ಕೊಂಡಿದೆ. ಆ ಮೂಲಕ ಮೊದಲನೇ ಸ್ಥಾನವನ್ನು ನಾರ್ವೆ ಪಡ್ಕೊಂಡ 0.957. ಇನ್ನು ಐರ್ಲ್ಯಾಂಡು ಅದರ ಸ್ಕೋರ್ ಏನಿದೆ ಅಂತಂದರೆ 0.955 ವ್ಯಾಲ್ಯೂವನ್ನು ಅದು ಒಳಗೊಂಡಿದೆ, ಸೆಕೆಂಡ್ ರ್ಯಾಂಕನ್ನು ಪಡ್ಕೊಂಡಿದೆ. ಆಮೇಲೆ ಸ್ವಿಟ್ಜರ್ಲ್ಯಾಂಡ್ HDI ಸ್ಕೋರ್ ಏನಿದೆ ಅಂತಂದರೆ 0.955 ವ್ಯಾಲ್ಯೂ ಬಂದಿದೆ, ಅದರ ರ್ಯಾಂಕ್ ಏನದ 2 ಅದ. ಇನ್ನು ಕಡಿಮೆ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಹೊಂದಿರತಕ್ಕಂಥ ರಾಷ್ಟ್ರಗಳು ಇಲ್ಲಿ ನೈಜರ್ ಏನಿದೆ ಇದು 189ನೇ ಸ್ಥಾನವನ್ನು ಪಡ್ಕೊಂಡಿದೆ. ಇದರ ವ್ಯಾಲ್ಯೂ ಏನಿದೆ, ಸ್ಕೋರ್ ಏನಿದೆ ಅಂತಂದರೆ 0.394 ವ್ಯಾಲ್ಯೂ ಇದೆ. ಇನ್ನು ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್ದು ಏನಿದೆ ಅಂತಂದರೆ ವ್ಯಾಲ್ಯೂ HDI ರ್ಯಾಂಕ್ 188 ವ್ಯಾಲ್ಯೂ ಇದೆ, ರ್ಯಾಂಕ್ ಇದೆ. ಅದರ ವ್ಯಾಲ್ಯೂ ಏನಿದೆ ಅಂತಂದರೆ 0.397 ಅದರ ಸ್ಕೋರನ್ನು ನಾವು ಕಾಣ್ತೀವಿ. ಇನ್ನು ಚಾಡ್ ಇದರ ರ್ಯಾಂಕಿಂಗು 187 ಇದೆ. ಅದರ ವ್ಯಾಲ್ಯೂ ಸ್ಕೋರ್ ಏನಿದೆ ಅಂತಂದರೆ 0.398 ಅದರ ವ್ಯಾಲ್ಯೂವನ್ನು ನಾವು ಕಾಣ್ತೀವಿ. ಓಕೆ, HDIಗೆ ಸಂಬಂಧಪಟ್ಟಂತಹ ಪೂರ್ಣ ಮಾಹಿತಿಯನ್ನು ಇದರಲ್ಲಿ ಒದಗಿಸಿದ್ದೀನಿ ಅಂದ್ಕೊಂಡಿದ್ದೀನಿ. ಓಕೆ, ಇದಕ್ಕೆ ಯಾವುದೇ ರೀತಿ ಚಾರ್ಜ್ ಇರೋದಿಲ್ಲ. ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ತಯಾರು ಮಾಡಲಿಕ್ಕೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಈ ಕ್ಲಾಸ್ಗೆ ವಿರಾಮ ನೀಡ್ತೀನಿ. ಧನ್ಯವಾದ.